ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್, ಬಳ್ಳಾರಿ. ಈ ದಿನ ನಾನು ಒಂದು ವಿಶೇಷವಾದ ಟಾಪಿಕನ್ನು ಎತ್ಕೊಂಡು ಬಂದಿದ್ದೀನಿ. ಏನಂದರೆ ಕೆ ಪಿ ಎಸ್ ಸಿ ನಿಮಗೆಲ್ಲ ಗೊತ್ತೇ ಇದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC. ಈ KPSC ಸದ್ಯ ಈಗ ಸುದ್ದಿಯಲ್ಲಿದೆ. ಏನು ಸುದ್ದಿಯಲ್ಲಿದೆ ಅಂದರೆ 2025 KS ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ. 2025 KS ಗೆಜೆಟೆಡ್ ಪ್ರೊಫೆಷನಲ್ಸ್ ರಿಸಲ್ಟ್ ಅನ್ನು ಲೀಸ್ಟ್ ಅನ್ನು ಬಿಟ್ಟಿದ್ದಾರೆ. ಈ 2025 ರಿಸಲ್ಟ್ ನಿಮಿತ್ತ KPSC ಸುದ್ದಿಯಲ್ಲಿದೆ. ಈಗ ಆ ರಿಸಲ್ಟ್ ಅಲ್ಲಿ ಬಿಟ್ಟಿದ್ದಾರಲ್ಲ, ಸಂದರ್ಶನ ನಡೀತಾ ಇದೆ, ಇಂಟರ್ವ್ಯೂ ಆಗ್ತಾ ಇದೆ. ಹಾಗಾಗಿ ಇದು ಸದ್ಯ ಸುದ್ದಿಯಲ್ಲಿದೆ. ಈ ದಿನ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಯಾರಂದ್ರೆ ಇನ್ಸೈಟ್ಸ್ ಕೋಚಿಂಗ್ ಸೆಂಟರ್ GB ವಿನಯ್ ಕುಮಾರ್ ಅಂತ. ಇವರು ಇನ್ಸೈಟ್ಸ್ ಕೋಚಿಂಗ್ ಸೆಂಟರ್ನ ಸ್ಥಾಪಕರು ಮತ್ತು ನಿರ್ದೇಶಕರು ಕೂಡ ಹೌದು. ಸದ್ಯ ದಾವಣಗೆರೆ ಅವರು. ಅಂದ್ರೆ ನಾವು IAS ಅಂದ್ರೆ ನಾವೆಲ್ಲ ಕೋಚಿಂಗ್ ಡೆಲ್ಲಿಗೆ ಹೋಗ್ತಾ ಇದ್ವಿ. ಆ ಸಮಯದಲ್ಲಿ ಸುಮಾರು 80 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಇನ್ಸೈಟ್ಸ್ ಕೋಚಿಂಗ್ ಸ್ಥಾಪನೆ ಮಾಡಿ IAS ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟವಾದ ಕ್ಲಾಸಸ್ ಕೊಟ್ಟು ಬಹಳಷ್ಟು ವಿದ್ಯಾರ್ಥಿಗಳು UPSC ತೇರ್ಗಡೆ ಆಗುವಂತೆ ಮಾಡಿದವರು ನಮ್ಮ GB ವಿನಯ್ ಕುಮಾರ್ ಅವರ ಸಂಸ್ಥೆ ಇನ್ಸೈಟ್ಸ್. ಅವರು ಈ ದಿನ ಪ್ರಜಾವಾಣಿಯಲ್ಲಿ KPSC ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಆ ಆರ್ಟಿಕಲ್ ಬಗ್ಗೆ ನಾನು ನಿಮ್ಮೊಂದಿಗೆ ವಿಷಯವನ್ನು ಹಂಚ್ಕೊಳ್ತೀನಿ. ಏನ್ ಬರೆದಿದ್ದಾರೆ ಅಂದ್ರೆ, KPSC ಅವರು ಅಪನಂಬಿಕೆ ಹೋಗಲಾಡಿಸುವ ಅವಕಾಶ ಅಂತ ಬರೆದಿದ್ದಾರೆ. ಅಂದ್ರೆ ಈ ಮುಂಚೆ KPSC ಬಹಳಷ್ಟು ರಿಕ್ರೂಟ್ಮೆಂಟ್ ಮಾಡಿತ್ತು. ಪ್ರತಿಯೊಂದು ರಿಕ್ರೂಟ್ಮೆಂಟ್ ಆದಾಗೂ ಗೊಂದಲಗಳು, ಸಮಸ್ಯೆಗಳು, ಹೈಕೋರ್ಟ್ಗೆ ಹೋಗೋದು, ಬೇರೆ ಬೇರೆ ರೀತಿಯ ಕಾರಣಗಳಿಂದ KPSC ಯಲ್ಲಿ ಸದಾ ಸುದ್ದಿಯಲ್ಲಿತ್ತು. ಯಾವುದೇ ಒಂದು ಎಕ್ಸಾಮ್ ಅನ್ನ ಸರಾಗವಾಗಿ 1 ಅಥವಾ 2 ವರ್ಷದಲ್ಲಿ ನಡೆಸಿ ಅವರಿಗೆ ನೇಮಕಾತಿ ನೀಡಿದ್ದೇ ಬಹಳಷ್ಟು ಕಡಿಮೆ. ಹಾಗಾಗಿ ಈಗ KPSC ಅಂದ್ರೆ ನಮಗೇನಾಗಿದೆ, ನಮ್ಮ ಸ್ಪರ್ಧಾರ್ಥಿಗಳಿಗೆ KPSC ಅಂದ್ರೆ ಯಾರಿಗೂ ನಂಬಿಕೆ ಇಲ್ಲ. ಇದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಒಂದು ರಿಕ್ರೂಟ್ಮೆಂಟ್ 3 ರಿಂದ 4 ವರ್ಷ 5 ವರ್ಷವರೆಗೂ ಹೋಗುತ್ತೆ. ಕ್ವಶನ್ ಪೇಪರ್ ಎಲ್ಲೋ ಸಿಗೋದು, ಯಾವುದೋ ರೀತಿ ಎಕ್ಸಾಮ್ ಯಾರೋ ಬರೆಯೋದು, ಏನೇನೋ ಆಗ್ತಾವ, ಏನೋ ಗೋಲ್ಮಾಲ್ ಆಗ್ತಾವ ಅಂತ ನಮ್ಮ ಹುಡುಗರು ಎಲ್ಲರಿಗೂ ಅಪನಂಬಿಕೆ ಬಂದಿದೆ. ಈಗ ಇವ್ರು ಏನ್ ಬರೆದಿದ್ದಾರೆ, ಈ ಎಲ್ಲಾ ಅಪನಂಬಿಕೆಗಳನ್ನು ಇಲ್ಲಿವರೆಗೂ ಏನು ಆಗಿದೆ, ಯಾರದೋ ತಪ್ಪಿನಿಂದ ಏನೋ ಆಗಿದೆ. ಆದ್ರೆ ಇನ್ನು ಮುಂದೆ ಈ ಒಂದು KPSC ಈಗ 1:3 ಲಿಸ್ಟ್ ಬಿಟ್ಟಿದ್ದಾರೆ. ಈಗ ಇಂಟರ್ವ್ಯೂ ಇದೆ. ಇಂಟರ್ವ್ಯೂವನ್ನು ಪಾರದರ್ಶಕವಾಗಿ ಮಾಡಿ, ಭ್ರಷ್ಟಾಚಾರ ರಹಿತವಾಗಿ ಮಾಡಿ, ನಮ್ಮ ಸ್ಪರ್ಧಾರ್ಥಿಗಳಿಗೆ ಉತ್ಸಾಹವನ್ನು ತುಂಬಬೇಕು, ನಮ್ಮ ಸ್ಪರ್ಧಾರ್ಥಿಗಳಿಗೆ ವಿಶ್ವಾಸವನ್ನು ಮೂಡಿಸ್ಬೇಕು. KPSC ಕೂಡ ಚೆನ್ನಾಗಿ ಮಾಡ್ತಾರೆ, ನಾವು ಕೂಡ ಓದೋಣ, ಮುಂದೆ ನಮಗೂ ಅವಕಾಶ ಸಿಗುತ್ತೆ ಎಂತಕ್ಕಂಥ ಭಾವನೆ ಬರಲಿ ಅಂತೇಳಿ KPSC ಅಪನಂಬಿಕೆ ಹೋಗಲಾಡಿಸುವ ಅವಕಾಶ. ಅಂದ್ರೆ ಈಗೇನು ಇಂಟರ್ವ್ಯೂ ಇದೆಯಲ್ಲ, ಚೆನ್ನಾಗಿ ಯಾರು ಮೆರಿಟ್ ಇದ್ದಾರೆ, ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರನ್ನ ಸೆಲೆಕ್ಷನ್ ಮಾಡಲಿ ಅಂತ ಅನ್ನುವುದೇ ಈ ನಮ್ಮ ವಿನಯ್ ಕುಮಾರ್ ಸರ್ ಅವರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಏನ್ ಮಾಡಬಹುದು ಅಂದ್ರೆ, ಈಗ ಇಂಟರ್ವ್ಯೂ ನಡೀತಿದೆ ಅಲ್ಲ, ಸುಮಾರು 1152 ಸ್ಪರ್ಧಾರ್ಥಿಗಳಿಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಸಂದರ್ಶನ. ಇವ್ರು ಏನ್ ಬರೀತಾರೆ, ಬರೀ ಸಂದರ್ಶನ ಅಲ್ಲ, ಇಟ್ ಇಸ್ ನಾಟ್ ಓನ್ಲಿ ಇಂಟರ್ವ್ಯೂ. ವಾಟ್ ಅಬೌಟ್ ಇಟ್? ಏನಿದೆ ಅಂದ್ರೆ, ಭವಿಷ್ಯದ ಆಡಳಿತದ ಗುಣಮಟ್ಟ ನಿರ್ಧರಿಸುವ ಹಂತ. ನೋಡ್ರಿ, ಭವಿಷ್ಯದ ಆಡಳಿತ, ಅಡ್ಮಿನಿಸ್ಟ್ರೇಷನ್. 25-30 ವಯಸ್ಸಿನ ನಮ್ಮ ಸ್ಪರ್ಧಾರ್ಥಿಗಳು KS ಆಫೀಸರ್ ಆದ್ರೆ 30 ವರ್ಷ ಈ ರಾಜ್ಯವನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು. ಈ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಯಾವ ರೀತಿ ಇರ್ಬೇಕಂದ್ರೆ, ಒಳ್ಳೆ ಉತ್ತಮವಾದ ಜೀನಿಯಸ್ ಆಗಿ ನಾಲೆಡ್ಜಬಲ್ ಪರ್ಸನ್ ಆಗ್ಬೇಕು. ಯಾವುದೋ ದಾರಿಯಿಂದ ಆಯ್ಕೆ ಆದರೆ ಆಡಳಿತ ಮುಂದೆ ದಕ್ಷತೆಯಿಂದ ಇರಲ್ಲ ಅಂತ ಹೇಳ್ತಾ ಇವ್ರೇನ್ ಮಾಡಿದ್ದಾರೆ, ಆಡಳಿತ ಇದು ಇಂಟರ್ವ್ಯೂ ಅಲ್ಲ, ಆಡಳಿತ ಗುಣಮಟ್ಟ ನಿರ್ಧರಿಸುವ ಹಂತ ಅಂತ ಹೇಳಿದ್ದಾರೆ. ಜೊತೆಗೆ ಈ KPSC ಎಕ್ಸಾಮ್ ಯಾವಾಗಿಂದ ಬಂತು, ಏನಾಯ್ತು, ಸ್ವಲ್ಪ ಬ್ರೀಫ್ ಆಗಿ ಹಿಸ್ಟ್ರಿ ನೋಡೋಣ. ಈ 2025 ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದ್ದು 2024 ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತು. ನೋಡ್ರಿ, KPSC KS 3 ಎಕ್ಸಾಮ್ ಇರ್ತದೆ. ಒಂದು ಪ್ರಿಲಿಮ್ಸ್ ಇರ್ತದೆ, ನೆಕ್ಸ್ಟ್ ಮೇನ್ಸ್ ಇರ್ತದೆ, ನೆಕ್ಸ್ಟ್ ಇಂಟರ್ವ್ಯೂ ಅಥವಾ ವೈವಾ ಅಂತ ಇರುತ್ತೆ. ಈ 3 ಆದ್ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ, ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತು 2024 ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಆಯ್ತು. ಆದ್ರೆ ಏನಾಯ್ತು, ಕ್ವಶನ್ ಪೇಪರ್ ನಲ್ಲಿ ಕೆಲ ಲೋಪದೋಷಗಳು ಇದ್ದುದರಿಂದ ಮತ್ತೆ ಡಿಸೆಂಬರ್ ಅಲ್ಲಿ ರೀ ಎಕ್ಸಾಮ್ ಮಾಡಿದ್ರು. ನೋಡ್ರಿ, KPSC ಅಂತಕ್ಕಂಥ ಒಂದು ಸಂವಿಧಾನಿಕ ಸಂಸ್ಥೆ.
ಒಂದು 200 ಪ್ರಶ್ನೆ, ಪ್ರಿಲಿಮ್ಸ್ಗೆ 202 ಪೇಪರ್ ಇರ್ತದೆ, 200 ಪ್ರಶ್ನೆ, 200 ಕರೆಕ್ಟ್ ಪ್ರಶ್ನೆಗಳು, ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಅದಕ್ಕೆ 4 ಸರಿಯಾದ ಉತ್ತರ. ಇಷ್ಟು ಮಾಡೋಕ್ಕಾಗಿದ್ರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅನುಮಾನ ಮತ್ತು ಭಯ ಬರುತ್ತೆ ಇಲ್ಲ, ನೀವೇ ನಿರ್ಧಾರ ಮಾಡಿ. ಓನ್ಲಿ 200 ಕ್ವಶನ್ಸ್ ಅಷ್ಟೇ. ಅದು ಇಂಗ್ಲಿಷ್ ತರ್ಜುಮೆ ಮಾಡು, ಅದಕ್ಕೆ ಆನ್ಸರ್ ಕೊಡು. ಇಷ್ಟು ಕೊಡಲಾರದೆ ಕ್ವಶನ್ ಪೇಪರ್ ಅಲ್ಲಿ ಗೊಂದಲ ಆಗಿತ್ತು. ಆ ಗೊಂದಲ ಆಗಿದ್ದರಿಂದ ಏನಾಯ್ತು, ಮತ್ತೆ ಡಿಸೆಂಬರ್ ನಲ್ಲಿ ರೀ ಎಕ್ಸಾಮ್ ಮಾಡಿದ್ರು. KS ಪ್ರಿಲಿಮ್ಸ್ ಪರೀಕ್ಷೆಯನ್ನ ಮರು ಎಕ್ಸಾಮ್ ಮಾಡಿದ್ರು. ಆಗಸ್ಟ್ ಅಲ್ಲಿ ಒಂದು ಎಕ್ಸಾಮ್ ಆಗಿತ್ತು, ಡಿಸೆಂಬರ್ ಅಲ್ಲಿ ಮತ್ತೆ ಮಾಡಿದ್ರು. ಆಕ್ಚುಲಿ ಬೇಗ ಮಾಡಿ ರಿಸಲ್ಟ್ ಕೊಟ್ಟರು. ರಿಸಲ್ಟ್ ಕೊಟ್ಟರ ನಂತರ ಏನಾಯ್ತು, ಇದು ಪ್ರಿಲಿಮ್ಸ್ ಪಾಸ್ ಆದವರಿಗೆ, ಪ್ರಿಲಿಮ್ಸ್ ಹೂ ಕ್ಲಿಯರ್ ಪ್ರಿಲಿಮ್ಸ್, ದೇ ಆರ್ ಕ್ವಾಲಿಫೈಡ್ ಟು ಮೇನ್ ಎಕ್ಸಾಮ್. KS ಮೇನ್ ಎಕ್ಸಾಮ್ ಅಂತೀವಿ. ಇಲ್ಲಿ 2025 ಮೇನಲ್ಲಿ ಮೇನ್ ಎಕ್ಸಾಮ್ ಮಾಡಿದ್ರು. 2025 ಮೇ ಮಂತ್ ಅಲ್ಲಿ ಮೇನ್ ಎಕ್ಸಾಮ್ ಮಾಡಿದ್ರು. ಈ ಮೇನ್ ಎಕ್ಸಾಮ್ ಎಷ್ಟು ಜನ ಅಟೆಂಡ್ ಆಗಿದ್ರು ಅಂದ್ರೆ ಅರೌಂಡ್ 6000 ಆಸ್ಪರೆಂಟ್ಸ್, 6000 ಸ್ಪರ್ಧಾರ್ಥಿಗಳು ಈ KS ಪರೀಕ್ಷೆಯನ್ನು ಬರೆದ್ರು. ನಂತರ ಏನಾಯ್ತು, ಈ ರಿಸಲ್ಟ್ ಯಾವಾಗ ಬಂತು, ಮೇನ್ಸ್ ಎಕ್ಸಾಮ್ ಬರೆದಿದ್ದೆ ಯಾವಾಗ, ಮೇ ತಿಂಗಳಲ್ಲಿ 2026 ಫೆಬ್ರವರಿಯಲ್ಲಿ ರಿಸಲ್ಟ್ ಬಂತು ನೋಡ್ರಿ. ಅರೌಂಡ್ ಎಷ್ಟು ತಿಂಗಳು, 7 ತಿಂಗಳ ನಂತರ ಫೆಬ್ರವರಿ 26ರಲ್ಲಿ ರಿಸಲ್ಟ್ ಬಂತು. ಏನಾಗುತ್ತೆ, 6000 ಜನ ಎಕ್ಸಾಮ್ ಬರೆದ್ರಲ್ಲ, ಈ 6000 ಜನ ಎಕ್ಸಾಮ್ ಬರೆದಾಗ ಎಷ್ಟು ಪೋಸ್ಟ್ ಇರ್ತಾವ, 1:3 ಲಿಸ್ಟ್ ಬಿಡ್ತಾನೆ. ಒಂದು ಹುದ್ದೆಗೆ 3 ಜನರ ನೇಮಕ ಮಾಡ್ತಾರ. ಒಟ್ಟು ಪೋಸ್ಟ್ ಇದ್ದಿದ್ದಷ್ಟು 384, 1:3 ಬರ್ದಿ ನೋಡ್ರಲ್ಲಿ, 384 ಲಿಸ್ಟ್. ಟೋಟಲ್ 1152 ಕ್ಯಾಂಡಿಡೇಟ್ಸ್ ವರ್ ಸೆಲೆಕ್ಟೆಡ್ ಫಾರ್ ವೈವಾ. 1152 ಜನ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಇದು ಇಲ್ಲಿವರೆಗಿನ KPSCಯ ಬೆಳವಣಿಗೆ. ನೆಕ್ಸ್ಟ್ ಈಗೇನಾಯ್ತು, ಈಗ ನಿಮಗೆ ಪ್ರಿಲಿಮ್ಸ್ ಆದ ನಂತರ ಮೇನ್ಸ್ ಆದ್ಮೇಲೆ ಸಂದರ್ಶನ, ಇಂಟರ್ವ್ಯೂ ಅಂತ ಹೇಳಿದೆ. ಹಾಗಾದ್ರೆ ಇಂಟರ್ವ್ಯೂನಲ್ಲಿ ಏನಿರುತ್ತೆ ಅಂದ್ರೆ 50 ಮಾರ್ಕ್ಸ್ ಇರುತ್ತೆ ನೋಡ್ರಿ. ಇಂಟರ್ವ್ಯೂನಲ್ಲಿ 50 ಮಾರ್ಕ್ಸ್ ಇರುತ್ತೆ, ಇದನ್ನು ಕೌಂಟ್ ಆಗುತ್ತೆ. 50 ಮಾರ್ಕ್ಸ್ ಇಟ್ ಇಸ್ ಆಲ್ಸೋ ಕೌಂಟ್. 50 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತಾರೋ ಅದನ್ನು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಈ ಮುಂಚೆ 50 ಇತ್ತು, ಈಗ ಮಾಡಿದ್ದಾರೆ 25 ಮಾಡಿದ್ದಾರೆ. 50 ಇದ್ರೆ ಜಾಸ್ತಿ ಮಾರ್ಕ್ಸ್ ಕೊಟ್ರ, ಮೇನ್ಸ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿದ್ರು ಹುಡುಗಿ, ವೈವದಲ್ಲಿ ಜಾಸ್ತಿ ಕೊಟ್ರೆ ಅವರು ಆಯ್ಕೆ ಆಗ್ತಕ್ಕಂಥ ಜಾಸ್ತಿ ಇರ್ತದೆ. ಹಾಗಾಗಿ ಏನ್ ಮಾಡಿದ್ದಾರೆ, ಈ ಮುಂಚೆ 50 ಇತ್ತು, ಈ 50ರ ಬದಲಾಗಿ 25 ಮಾಡಿದ್ದಾರೆ ನೋಡ್ರಿ. ಸಂದರ್ಶನಕ್ಕೆ 25 ಮಾರ್ಕ್ಸ್ ಇಟ್ಟಿದ್ದಾರೆ, ಓನ್ಲಿ 25. ಈ ಮುಂಚೆ ಇನ್ನೂ ಜಾಸ್ತಿ ಇತ್ತು. ನೆಕ್ಸ್ಟ್ ಏನಾಯ್ತು, ಮಿನಿಮಮ್ 10 ಮಾರ್ಕ್ಸ್ ಇಂಟರ್ವ್ಯೂ ಅಟೆಂಡ್ ಆಗಿ ಇದು ಮಾಡಿದ್ರೆ ಅವ್ರಿಗೆ 10 ಮಾರ್ಕ್ಸ್ ಕೊಡ್ತಾರೆ. ಮ್ಯಾಕ್ಸಿಮಮ್ 20 ಮಾರ್ಕ್ಸ್, ಮಿನಿಮಮ್ 10 ಮಾರ್ಕ್ಸ್, ಮ್ಯಾಕ್ಸಿಮಮ್ 20 ಮಾರ್ಕ್ಸ್. ಅಂಡ್ ದೆನ್ ಉಳಿದಿದ್ದೇನೆ ಸರ್, ಇನ್ನೂ ಚೆನ್ನಾಗಿ ಒಳ್ಳೆಯ ಆನ್ಸರ್ಸ್ ಮಾಡಿದರೆ, ಸಂದರ್ಶಕರಿಗೆ ಇಂಪ್ರೆಸ್ ಆದರೆ 20ಕ್ಕಿಂತ ಜಾಸ್ತಿ ಅಂಕಗಳನ್ನು ಕೊಡಬಹುದು. ಕೊಟ್ಟರೆ ಅದನ್ನ ಮೆನ್ಷನ್ ಮಾಡಬೇಕು. ನಾವು ಏತಕ್ಕಾಗಿ ಇವರಿಗೆ 21, 22, 23 ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಬೇಕು. ಹಾಗಾಗಿ 10 ಮಿನಿಮಮ್ ಮಾರ್ಕ್ಸು, 20 ಮ್ಯಾಕ್ಸಿಮಮ್ ಮಾರ್ಕ್ಸು. ಆ 20ಕ್ಕಿಂತ ಹೆಚ್ಚು ಕೊಟ್ಟಾಗ ಏತಕ್ಕಾಗಿ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಬೇಕು. ಇದು ಇಂಟರ್ವ್ಯೂ ಅಂದ್ರೆ ನಿಮ್ಗೆ ಏನ್ ಗೊತ್ತಾಯ್ತು, ಈಗ ಇಂಟರ್ವ್ಯೂನಲ್ಲಿ ಎಷ್ಟು, ಇಂಟರ್ವ್ಯೂನಲ್ಲಿ 25 ಮಾರ್ಕ್ಸ್ ಇದೆ, 25 ಮಾರ್ಕ್ಸ್ ಟು ಇಂಟರ್ವ್ಯೂ. ಇದು ಇಲ್ಲಿವರೆಗೆ ಎಷ್ಟು ಮಾರ್ಕ್ಸ್ ಇದೆಲ್ಲ ಆಯ್ತು. ಇಲ್ಲಿ UPSC ಇದೆ ನೋಡ್ರಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು IAS ನ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು, IAS ಮತ್ತು IPS ನ ರಿಕ್ರೂಟ್ಮೆಂಟ್ ಮಾಡೋದು. ಈ UPSC ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ. ಬಹಳಷ್ಟು ಪಾರದರ್ಶಕವಾಗಿ ಪ್ರತಿ ವರ್ಷ ಅದು ಫಿಕ್ಸ್ಡ್ ಟೈಮ್ ಟೇಬಲ್. ಮೇ ತಿಂಗಳಲ್ಲೇ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಫೆಬ್ರವರಿಯಲ್ಲೇ ಕಾಲ್ಫಾರ್ಮ್ ಮಾಡ್ತಾರೆ. ಮೇ ಪ್ರಿಲಿಮ್ಸ್ ಆದ್ಮೇಲೆ 3 ತಿಂಗಳ ನಂತರ ಮೇನ್ಸ್ ಎಕ್ಸಾಮ್, ಅದು 2 ತಿಂಗಳ ನಂತರ ವೈವೋ, ಈ ರೀತಿ ಇರುತ್ತೆ UPSC. ಇಲ್ಲಿ UPSC ಏನ್ ಮಾಡಿದರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವ್ರು UPSC ಇಂಟ್ರೋ ಮಾಡ್ತಾರೆ ನೋಡ್ರಿ, UPSC ಇಂಟ್ರೋ ಮಾಡ್ತಾರೆ. UPSC ಇಂಟರ್ವ್ಯೂ, KPSC ಇಂಟರ್ವ್ಯೂ ಸೇಮ್. ಇಲ್ಲಿ UPSC ಯಾವ ರೀತಿ ಮಾಡಿದಾರೆ ನೋಡ್ರಿ, ಒಂದು ರಹಸ್ಯ ಬೋರ್ಡ್ ಅಂತ ಮಾಡಿದ್ದಾರೆ. ರಹಸ್ಯ ಬೋರ್ಡ್ ಏನಿದೆ, ರಹಸ್ಯ ಬೋರ್ಡ್ ಅಂದ್ರೆ ಇಂಟರ್ವ್ಯೂ ಇದ್ದ ದಿನ ಒಂದು 7-8 ಪ್ಯಾನಲ್ ಮಾಡೋದು. 7-8 ಜನರ ಒಂದು ಗುಂಪು, ಬೇರೆ ಒಂದು 8 ಜನ ಇಂಟರ್ವ್ಯೂ ಮಾಡ್ತಕ್ಕಂಥವ್ರು. ಸಂದರ್ಶನ ಮಾಡುವವರು 7ರಿಂದ 8 ಗ್ರೂಪ್ ಮಾಡೋದು. ಓಕೆ, ಅವತ್ತು ಒಂದು 50ರಿಂದ 60 ಜನ ಅಥವಾ 50ರಿಂದ 100 ಜನ ವಿದ್ಯಾರ್ಥಿಗಳು ಇರ್ತಾರಲ್ಲ, ಆ ವಿದ್ಯಾರ್ಥಿಗಳನ್ನ
ಒಂದೊಂದು ಸೆಕ್ಷನ್ಗೆ ಒಂದೊಂದು ಇಂಟರ್ವ್ಯೂ ಮಾಡೋರಿಗೆ ಒಂದು 10-8 ವಿದ್ಯಾರ್ಥಿಗಳು ಕೊಡೋದು. ಇದು ಏನು ರಹಸ್ಯ ಬೋರ್ಡ್ ಅಂತ ಏನಂದ್ರೆ, ಆ ದಿನ ಬೆಳಿಗ್ಗೆ ಹೋಗಿ ಯಾರು ಇಂಟರ್ವ್ಯೂ ಕೊಡೋದಿರ್ತಾರಲ್ಲ ಅವತ್ತು ಬೆಳಿಗ್ಗೆ ಹೋಗಿ ಅಟೆಂಡ್ ಆಗಿ ಅಲ್ಲಿ ಹೋಗಿ ಪ್ರೆಸೆಂಟ್ ಆದಾಗ ಯಾರು ಯಾವ ಗ್ರೂಪ್ಗೆ ಹೋಗ್ಬೇಕಂತ ಗೊತ್ತಾಗುತ್ತೆ ನೋಡ್ರಿ. ಅಲ್ಲಿವರೆಗೆ ಯಾರು ಯಾರ ಹತ್ರ ಇಂಟರ್ವ್ಯೂ ಕೊಡ್ತಾರೆ ಯಾರೂ ಗೊತ್ತಾಗಲ್ಲ. ಈಗ ಸದ್ಯ ಗೊತ್ತಾಗ್ತಾ ಇದೆ. ಇಲ್ಲಿ 7-8 ರೀತಿಯ ಬೇರೆ ಬೇರೆ ಮಾಡಿದ್ರಿಗೆ ಒಂದು 8 ವಿಧವಾದ ಸಪ್ರೇಟ್ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳನ್ನ 8 ಬೆಂಚಿಗೆ ಬೇರೆ 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 ಡಿವೈಡ್ ಮಾಡಿದ್ರೆ ಇಲ್ಲಿ ಏನಾಗ್ತದೆ, ಒಂದು ಕಮಿಟ್ಮೆಂಟು ಇಲ್ಲ ಆಡು ಮೂಡು ಬೇರೆ ಬೇರೆ ಏನೋ ಆಗೋದು ತಪ್ಪುತ್ತೆ. ಹಾಗಾಗಿ ಈ ರೀತಿಯ ಒಂದು ರಹಸ್ಯ ಬೋರ್ಡ್ ಅನ್ನ ಮಾಡ್ರಿ ಅಂತ ಇದರಲ್ಲಿ ಒಂದು ಸಲಹೆ ಮಾಡಿದ್ದಾರೆ. ಇಟ್ ಈಸ್ ವೆರಿ ಫೈನ್. ಯಾಕಂದ್ರೆ ಇಂಟರ್ವ್ಯೂ ಮಾಡೋರಿಗೂ ನಾವು ಯಾರನ್ನ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಇವು ಇಂಟರ್ವ್ಯೂ ಹೋಗುವವರಿಗೆ ನಾವು ಯಾರ ಹತ್ರ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಈಗಿಂದ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಬರುತ್ತೆ. ಇಲ್ಲ ಒಂದೇ ಪೆನಲ್ ಇದ್ದದ್ರಲ್ಲಿ ಒಂದೇ ಪೆನಲ್ ಅಥವಾ 2 ಪೆನಲ್ ಇದ್ರಲ್ಲಿ ಒಂದು ಅವ್ರ ಹತ್ರ ಹೋಗ್ಬೇಕು, ಒಂದು ಇವ್ರ ಹತ್ರ ಹೋಗ್ಬೇಕು, ಅಲ್ಲಿ ಏನಾದರೂ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಆಗ್ಬಾರ್ದು. ಒಂದು 7-8 ಬೇರೆ ಬೇರೆ ಗುಂಪು ಮಾಡಿ ಅವತ್ತು ಎಷ್ಟು ಹುಡುಗರು ಇರ್ತಾರೆ ಅಷ್ಟು ಹುಡುಗರು ಅಷ್ಟು ಬ್ಯಾಚಿಗೆ ಡಿವೈಡ್ ಮಾಡ್ರಿ. ಯಾರು ಯಾರ ಹತ್ರ ಬರ್ತೇವೆ ಇಂಟರ್ವ್ಯೂ ಆಗಿರುತ್ತೆ. ಇಂಟರ್ವ್ಯೂ ಆದ ನಂತರ ಆ ದಿನವೇ ಮುಚ್ಚಿದ ಲಕೋಟೆಯಲ್ಲಿ ಅವ್ರ ಅಂಕಗಳನ್ನ ಒಂದ್ ಕಡೆ ಡಿಸ್ಪ್ಯಾಚ್ ಮಾಡಿಬಿಡ್ಬೋದು. ಮತ್ತೆ ವಾರಗಟ್ಟಲೆ ತಿಂಗಳಗಟ್ಟಲೆ ಇಟ್ಟು ಅದು ಏನೇನು ಆ ರೀತಿ ಏನು ಆಗದೇ ರೀತಿಯಲ್ಲಿ ಆ ದಿನವೇ ಲಕೋಟೆಯಲ್ಲಿ ಇಟ್ಟು ಅದನ್ನ ಯಾರೇ ಸಂಬಂಧಪಟ್ಟವರಿಗೆ ಒಪ್ಪಿಸ್ಬಿಡ್ಬೋದು. ಇದು ರಹಸ್ಯ ಬೋರ್ಡ್. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದರೆ, ಸಂದರ್ಶನ ವಿಡಿಯೋ ಚಿತ್ರೀಕರಣ ಆಗ್ಬೇಕು ನೋಡ್ರಿ. ಏನು 1152 ಜನ ಇದ್ದಾರೆ, 1152 ಜನರ ಇಂಟರ್ವ್ಯೂ ವಿಡಿಯೋಗ್ರಫಿ ಆಗಬೇಕು, ಚಿತ್ರೀಕರಣ ಆಗಬೇಕು. ಚಿತ್ರೀಕರಣ ಮಾಡಿದ ನಂತರ ಏನು, ಎದಕ್ಕೆ ಚಿತ್ರೀಕರಣ ಮಾಡಬೇಕಂದ್ರೆ, ಮುಂದೆ ಏನಾದರೂ ಯಾರಾದರೂ ತಮಗೆ ಅನ್ಯಾಯ ಆದಾಗ ಸ್ಪರ್ಧಾರ್ಥಿಗಳು ನ್ಯಾಯಾಲಯಕ್ಕೆ ಹೋದರೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಥವಾ ಇತರೆ ಯಾವುದಾದ್ರೂ ಹೈಯರ್ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಈ ಇಂಟರ್ವ್ಯೂ ಏನ್ ಮಾಡಿರುತ್ತಲ್ಲ, ಇಟ್ ಈಸ್ ಒನ್ ಆಫ್ ದಿ ಎವಿಡೆನ್ಸ್ ಆಗಬೇಕು, ಸಾಕ್ಷಿಯಾಗಿ ಪ್ರಕಟಣೆ ಆಗಬೇಕು. ಆ ಹುಡುಗ ಒಂದು 25ಕ್ಕೆ ಒಂದು 23-24 ಬಾರ್ ಸಗಡೆ ಅಂದ್ರೆ ಅದು ಎಕ್ಸ್ಟ್ರಾ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗಬೇಕು, ಟ್ರಾನ್ಸ್ಪರೆಂಟ್ ಗೊತ್ತಾಗಬೇಕು. ಅದು ಗೊತ್ತಾಗ್ಬಿಟ್ರೆ ಎಲ್ಲರೂ ಸುಮ್ಕೆ ಆಗ್ಬಿಡ್ತಾರ. ಆ ರೀತಿಯಿಂದ ಇವರು ಪ್ರತಿಯೊಬ್ಬರ ಸಂದರ್ಶನವನ್ನು ಏನ್ ಮಾಡಂತ ಹೇಳಿದ್ರೆ ಚಿತ್ರೀಕರಣ ಮಾಡಂತ ಹೇಳಿದ್ದಾರೆ, ವಿಡಿಯೋಗ್ರಫಿ ಮಾಡಂತ ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ರೆ ಸಮಯ ಪಾಲನೆ ಅಂತ ಒಂದು ಹೇಳಿ. ಸಮಯ ಪಾಲನೆ ಏನು? ಸಮಯ ಪಾಲನೆ ಅಂದ್ರೆ ಇಂಟರ್ವ್ಯೂ ಮಾಡ್ತಂತ ಹೇಳಿ ಇನ್ನೂ ತಿಂಗಳಗಟ್ಲೆ ಮಾಡೋದಲ್ಲ. ಆದಷ್ಟು ಬೇಗನೆ ಅಂದ್ರೆ ದಿನಕ್ಕೆ ಒಂದು 50-100 ಜನ ಮಾಡಿದ್ರೆ 1152 ಜನ ಒಂದು 15-16 ದಿನದಲ್ಲಿ ಇಂಟರ್ವ್ಯೂ ಮುಗಿದೋಗ್ಬಿಡ್ತೈತೆ. ಏತಕ್ಕಾಗಿ ಇವರು ಸಮಯ ಪಾಲನೆ ಹೇಳಿದಾರಂದ್ರೆ, ಸಮಯ ಪಾಲನೆಯಿಂದ 50-100 ವಿದ್ಯಾರ್ಥಿಗಳಾಗ್ಬಿಟ್ರೆ 20-25 ದಿನ ಎಲ್ಲ ಇಂಟರ್ವ್ಯೂ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಏನು, ಏಪ್ರಿಲ್ 15 ಒಳಗೆ ರಿಸಲ್ಟ್ ಕೊಡ್ರಿ ಅಂತ ಹೇಳ್ತಾರೆ ನೋಡ್ರಿ. 15 ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, 15-20-25 ಆಗಲಿ. ನೆಕ್ಸ್ಟ್ ಏನಿದೆ, ಎದಕ್ಕಾಗಿ ಈ ರೀತಿ ಹೇಳ್ಯಾರಂದ್ರ, UPSC ಎಕ್ಸಾಮ್ ಇದೆ ನೋಡ್ರಿ. UPSC ಎಕ್ಸಾಮು ಮೇ ತಿಂಗಳಲ್ಲಿದೆ. UPSC ಎಕ್ಸಾಮು ಪ್ರಿಲಿಮ್ಸು ಮೇ ತಿಂಗಳಲ್ಲಿದೆ. ಅಂದ್ರೆ ಇಲ್ಲಿ ನಮ್ಮ ಸ್ಪರ್ಧಾರ್ಥಿಗಳು ಯಾರಾದ್ರೂ KPSC ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅವ್ರು ನೆಕ್ಸ್ಟ್ UPSC ಎಕ್ಸಾಮ್ ಬರ್ಲಿಕ್ಕೆ ರೆಡಿ ಇರ್ತಾರೆ. ಒಂದ್ ವೇಳೆ ಇದೇ ಇನ್ನು ಮುಗಿದಿಲ್ಲ ಅಂದ್ರೆ ಇದೇ ಗೊಂದಲ ಇದ್ದು ಬಿಡ್ತಾರ, ನಂದಿನ್ನ ಇಂಟರ್ವ್ಯೂ ಇದೆ, ನಂದಿನ್ನ ವೈವಾ ಇದೆ, ರಿಸಲ್ಟ್ ನೋಡೋಣ ಅಂತ. ಇದು ಕ್ಲಿಯರ್ ಮಾಡಿಬಿಟ್ರ ಅವ್ರು ಮೆಂಟಲಿ ಪ್ರಿಪೇರ್ ಆಗಿ ಪಾಸ್ ಆದರೂ ಅವ್ರದ್ದು ಬೇರೆ ರೂಟ್ ಇರುತ್ತೆ. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತಗೊಂಡು ಫೇಲ್ಯೂರ್ ಆದ್ರೆ ಅವರು UPSC ಪ್ರಿಪರೇಷನ್ ಮಾಡ್ತಾರೆ. ಓಕೆ, ಹಾಗಾಗಿ ಬೇಗನೆ ಮುಗಿಸ್ಕೊಡಂತ ಹೇಳಿದ್ದಾರೆ. ಜೊತೆಗೆ 2011 ನೇಮಕಾತಿ 2011 ರಿಕ್ರೂಟ್ಮೆಂಟ್ ಏನಾಗಿತ್ತು, ನೇಮಕಾತಿಯಲ್ಲಿ ಕೆಲ ಗೊಂದಲಗಳಾಗಿದ್ದವು. ಆ ಗೊಂದಲಗಳು ಈಗ ಆದಂತೆ ಈಗ ಆಗದಿರಲಿ. 2011 ನೇಮಕಾತಿಯಲ್ಲಿ ಆದ ಗೊಂದಲ ಆಗದಿರಲಿ. ಗೊಂದಲ ಆಗಿ ಕೋರ್ಟಿಗೆ ಹೋಗೋದು, ಬೇರೆ ಸಮಥಿಂಗ್ ಇದಾಗೋದು ಬಹಳ ಟೈಮ್ ಸ್ಪೆಂಡ್ ಆಗುತ್ತೆ. ಯಾಕಂದ್ರೆ KS ಎಕ್ಸಾಮ್ ಅಂದ್ರೆ 25-30 ವಯಸ್ಸಿನ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಅವ್ರ ಮುಂದಿನ ಲೈಫ್ ಅಥವಾ ಅವ್ರು FDA ಹೋಗೋಕ್ಕೂ ಆಗಲ್ಲ, SDCಗೆ ಹೋಗೋಕ್ಕಾಗಲ್ಲ, ಟೀಚರ್ ಪೋಸ್ಟ್ಗೆ ಹೋಗೋಕ್ಕಾಗಲ್ಲ. KS ಬರ್ತಿದ್ದೇನೆ ಅಂತ ಇರ್ತಾರೆ. ಆ ಕಡೆ ಮನೆ ಕಡೆ ಒಂದು ಪ್ರೆಷರ್ ಇರುತ್ತೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಗೊಂದಲ ಆಗದಂತೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಎಕ್ಸಾಮ್ ಆಗಲಿ. ನಮ್ಮ ವಿದ್ಯಾರ್ಥಿಗಳಿಗೆ KPSC ಅಂದ್ರೆ ನಂಬಿಕೆ ಬರಬೇಕು, KPS ಅಂದ್ರೆ ಕನ್ಫ್ಯೂಸ್ ಆಗಬಾರ್ದು, KPS ಅಂದ್ರೆ ಕಾಂಟ್ರವರ್ಸಿ ಆಗಬಾರ್ದು, KPS ಅಂದ್ರೆ ಕಾನ್ಫಿಡೆನ್ಸ್ ಬರಬೇಕು. ನಾನು ಬರ್ತೀನಿ, ನೆಕ್ಸ್ಟ್ ಮೊನ್ನೆ ಚೆನ್ನಾಗಿದೆ ಇಂಟರ್ವ್ಯೂ ಎಲ್ಲ
ನಾನು ಬರಿತೀನಿ ಅಂತ ಎಲ್ಲರಿಗೂ ಭರವಸೆ ಬರಬೇಕು. ಆ ನಿಟ್ಟಿನಲ್ಲಿ KPSC ಉತ್ತಮವಾಗಿ ಸಂದರ್ಶನ ಮಾಡಿ ಆದಷ್ಟು ಬೇಗ ರಿಸಲ್ಟ್ ಅನ್ನು ಹೊರಗೆ ಬಿಡ್ಲಿ. ಜೊತೆಗೆ ಇವ್ರು ಏನ್ ಹೇಳಿದ್ದಾರೆ, ಪಾರದರ್ಶಕ, ಟ್ರಾನ್ಸ್ಪರೆಂಟ್, ನ್ಯಾಯಸಮ್ಮತ ನೇಮಕಾತಿ ಆಗಬೇಕು. ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನೇಮಕಾತಿ ಮಾಡಿದರೆ ಏನಾಗುತ್ತೆ, ಅರ್ಹತೆ ಮತ್ತು ಮೆರಿಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ನೇಮಕಾತಿ ಆಗ್ತಾರೆ. ಹೂ ಆರ್ ಎಲಿಜಿಬಿಲಿಟಿ ಅಂಡ್ ಹೂ ಆಡ್ ಎ ಮೆರಿಟ್ ಇರ್ತಕ್ಕಂಥವ್ರು, ಎಲಿಜಿಬಲ್ ಇರ್ತಕ್ಕಂಥವ್ರು ಏನಾಗ್ತಾರ ನೇಮಕಾತಿ ಆಗ್ತಾರ. ನಮಗೆ ಕೂಡ ಅದೇ ಬೇಕು. ಅರ್ಹತೆ ಇರುವವರು ಅರ್ಹತೆ ಇರ್ತಕ್ಕಂಥ ಹುದ್ದೆ ಬರಲಿ, ಮೆರಿಟ್ ಇರ್ತಕ್ಕಂಥವ್ರು ಬರಲಿ. ಅದು ಬಿಟ್ಟು ಸ್ವಜನ ಪಕ್ಷಪಾತ, ಯಾರ್ದೋ ರೆಕಮೆಂಡೇಶನ್, ಬೇರೆ ಬೇರೆ ಕಾರಣಕ್ಕೆ ನೇಮಕಾತಿ ಆಗುವವರು ಬೇಡ ಅಂತ ಹೇಳ್ತಾ, ಈ ಪಾರದರ್ಶಕ ನ್ಯಾಯಸಮ್ಮತವಾಗಿ ನೇಮಕಾತಿ ಆದ್ರೆ ಅರ್ಹತೆ ಮತ್ತು ಮೆರಿಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ನೇಮಕಾತಿ ಆಗ್ತಾರ. ಈ ರೀತಿ ಆಗುವುದರಿಂದ ಏನಾಗುತ್ತೆ, ಯೋಗ್ಯರಿಗೆ ನ್ಯಾಯ ಸಿಗುತ್ತೆ, ಪಾರದರ್ಶಕತೆಗೆ ಆದ್ಯತೆ ಆಗುತ್ತೆ. ಓಕೆ, ಯೋಗ್ಯರಿಗೆ ನ್ಯಾಯ ಸಿಗಲಿ, ಪಾರದರ್ಶಕವಾಗಿ ಸಂದರ್ಶನ ಆಗಲಿ, ಆದಷ್ಟು ಬೇಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಿ ಅಂತ ಹೇಳ್ತಾ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ಈ ಒಂದು ಇಂಟರ್ವ್ಯೂ ಮಾಡೋದ್ರ ಮುಖಾಂತರ, ಪಾರದರ್ಶಕವಾಗಿ ಮಾಡೋದ್ರ ಮುಖಾಂತರ ಮುಗಿಸಿ, ಮುಂದಿನ KS ಪ್ರೊಫೆಸರ್ಸ್ ಎಕ್ಸಾಮ್ ಆಗಿರ್ಬೋದು, ಸರ್ಕಾರ ಪ್ರಸ್ತಾವನೆ ಸಲ್ಲಿಸುವ ಯಾವ ಎಕ್ಸಾಮ್ ನಡೆಸಿಕೊಡ್ಲಿ, ಚೆನ್ನಾಗಿ ನಡೆಸಿಕೊಟ್ಟು ನಮಗೆಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಗಂಗೆ ನೀವು ಕೆಲಸ ಮಾಡಿದ್ರ ನಾವು ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳು ನಿಮಗೆ ಋಣಿಯಾಗಿರ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ತೆ, ಥ್ಯಾಂಕ್ ಯು.